ಇದು ಇಸ್ಲಾಮಿಕ್ ಶೈಲಿಯ ಕಮಾನಿನ ಆಕಾರದಲ್ಲಿ ಕಂಡುಬರುವಂತಹ ಮಹಾದ್ವಾರ. ಈ ಕೋಟೆಯ ಒಳಗಡೆ 99ಕ್ಕೂ ಹೆಚ್ಚು ಶಿಲಾಲೇಖನಗಳನ್ನ ಅಥವಾ ಶಿಲಾಶಾಸನಗಳನ್ನ ನಾವು ಕಾಣಬಹುದು. ಆ ಶಾಸನಗಳು ಕನ್ನಡ, ಸಂಸ್ಕೃತ, ತೆಲುಗು, ಪರ್ಷಿಯನ್, ಅರೇಬಿಕ್, ಗುಜರಾತಿ ಹೀಗೆ ವಿವಿಧ ಭಾಷೆಗಳಲ್ಲಿ ಇರುವುದನ್ನ ಕಾಣಬಹುದು. ಇಲ್ಲಿ ಕಂಡುಬರುವ ಬಹುತೇಕ ಶಿಲಾಲೇಖನಗಳು ರಾಜರ ಆಡಳಿತ, ಸಾಮ್ರಾಜ್ಯಗಳ ಬಗ್ಗೆ ಮಾಹಿತಿಯನ್ನ ನೀಡುತ್ತವೆ. ಇದು ಕೋಟೆಯ ಒಳಗಡೆ ಕಂಡುಬಂದಂತ ಶಾಸನ. ಇಲ್ಲಿ ಕೆಲ ಶಾಸನಗಳು ಬಿಜಾಪುರದ ಆದಿಲ್ ಶಾಹಿ ಕಾಲದ ಮಹತ್ವದ ಸೈನಿಕ ನಾಯಕನಾದಂತಹ ಮಾಲಿಕ್ ಮುರದ್ ಖಾನ್ನ ಕುರಿತು ವಿವರವನ್ನ ನೀಡುತ್ತವೆ. ಇದು ಕೋಟೆಯ ಒಳಗಡೆ ಕಂಡುಬಂದ ಮತ್ತೊಂದು ಶಾಸನ. ಈ ರೀತಿಯಾಗಿ ವಿಭಿನ್ನ ರೀತಿಯ ಮತ್ತು ವಿಭಿನ್ನ ಭಾಷಾ ಶೈಲಿಯ ಶಿಲಾಲೇಖನಗಳನ್ನ ನಾವು ಕೋಟೆಯ ಒಳಗಡೆ ಕಾಣಬಹುದು. ಮುದುಗಲ್ ಕೋಟೆಯು ವಿಭಿನ್ನ ಭಾಷಾ ಸಂಸ್ಕೃತಿಯ ಸಮನ್ವಯತೆಯನ್ನ ಸಾರುವಂತಹ ಕೋಟೆಯಾಗಿದೆ. ಕೋಟೆಯ ಒಳಗಡೆ ಕಂಡುಬಂದಂತಹ ಕೆಲವು ಶಾಸನಗಳಲ್ಲಿ ಬಿಜಾಪುರದ ಆದಿಲ್ ಶಾಹಿಯ ಕಾಲದ ಸೈನಿಕನ ನಾಯಕನಾದಂತಹ ಮಾಲಿಕ್ ಮುರದ್ ಖಾನ್ನ ವಿಜಯಗಳು, ವಿಜಯನಗರ ಸಾಮ್ರಾಜ್ಯದ ವಿರುದ್ಧದ ಹೋರಾಟ, ಆತನ ಧೈರ್ಯದ ಕುರಿತು ಮಾಹಿತಿಯನ್ನ ನೀಡುತ್ತವೆ ಎಂದು ಹೇಳಲಾಗುತ್ತದೆ. ಇದು ಅಲ್ಲಿ ಕಂಡು ಬಂದಂತಹ ಮತ್ತೊಂದು ಶಾಸನ. ಇದು ಇಸ್ಲಾಮಿಕ್ ಶೈಲಿಯ ಕಮಾನುಗಳು. ಮುದುಗಲ್ ಕೋಟೆಯು ಕೇವಲ ಕೋಟೆಯಲ್ಲ, ದಕ್ಷಿಣ ಭಾರತದ ರಾಜಕೀಯ ಯುದ್ಧಗಳ, ಶಿಲ್ಪಕಲೆಯ, ಸಂದರ್ಶನದ ಮತ್ತು ಸಾಂಸ್ಕೃತಿಕ ಸಂಭ್ರಮದ ಪ್ರಣಾಳಿಕೆಯಿಂದ ರೂಪುಗೊಂಡಂತಹ ಐತಿಹಾಸಿಕ ಮಹತ್ವದ ಸ್ಥಾನವಾಗಿದೆ. ಈ ಕೋಟೆಯಲ್ಲಿ ಕೆಲವು ಶಾಸನಗಳು ಪ್ರವೇಶ ದ್ವಾರಗಳ ಮೇಲೆ, ಗೋಡೆಗಳ ಮೇಲೆ, ಸೂಚನಾ ಕಲ್ಲುಗಳ ಮೇಲೆ ಕಂಡುಬರುತ್ತವೆ. ಈ ಶಾಸನಗಳು ರಾಜಕೀಯ ಬದಲಾವಣೆ, ಯುದ್ಧದ ಫಲಿತಾಂಶ, ಅಧಿಕಾರ, ರಾಜಕೀಯ ಆದೇಶಗಳ ಕುರಿತು ವಿಸ್ತೃತ ಮಾಹಿತಿಯನ್ನ ನೀಡುತ್ತವೆ. ಇನ್ನು ಕೆಲವು ಶಾಸನಗಳು ವಿವಿಧ ಭಾಷೆಯಲ್ಲಿ ಬರೆಯಲ್ಪಟ್ಟಿರುವುದರಿಂದ ದೇವಸ್ಥಾನ, ಮಸೀದಿ, ಕೋಟೆಯ ಬಲವಾದ ವ್ಯವಸ್ಥೆಯ ಕುರಿತು ವಿಶ್ಲೇಷಣೆಯನ್ನ ಮಾಡುತ್ತವೆ. ಕೋಟೆಯ ಕಲ್ಲುಗಳ ಮೇಲೆ ಈ ರೀತಿಯಾದಂತಹ ಚಿತ್ರಗಳನ್ನು ಕೂಡ ಕಾಣಬಹುದು. ಯುದ್ಧದ ಸಂದರ್ಭದಲ್ಲಿ ತೂಪಾಕಿಗಳನ್ನು ಕೂಡ ಬಳಸಲಾಗುತ್ತಿತ್ತು ಎಂದು ಹೇಳಲಾಗುತ್ತದೆ. ಬಹುಮನಿ ಸುಲ್ತಾನರು ಮತ್ತು ಆದಿಲ್ ಶಾಹಿಗಳ ಕಾಲದಲ್ಲಿ ಅತಿ ಹೆಚ್ಚು ತೂಪಾಕಿಗಳನ್ನು ಬಳಸಲಾಯಿತು ಎಂದು ಹೇಳಲಾಗುತ್ತದೆ. ಶತ್ರು ಸೇನೆ ಮತ್ತು ಆನೆಗಳ ಮೇಲೆ ದಾಳಿ ಮಾಡಲು ತೂಪಾಕಿಗಳನ್ನು ಬಳಸಲಾಗುತ್ತದೆ ಎಂದು ಹೇಳಲಾಗುತ್ತದೆ. ಇದು ಅಲ್ಲಿ ಕಂಡುಬಂದ ಮತ್ತೊಂದು ಚಿಕ್ಕ ಶಿಲಾಲೇಖನ. ಇದು ಕೋಟೆಯ ಒಳಗಡೆ ಕಂಡುಬರುವ ಲೋಹದ ತೂಪಾಕಿ.